Digra digo que school I am chapichu. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅದು ಎಲ್ಲರಿಗೆ ಫ್ರೆಂಡ್ಸ್, ನಾನು ಚೆನ್ನಾಗಿದೆ, ನೀವು ಸಹ ಚೆನ್ನಾಗಿದೆ ಅಂದ್ಕೊತೀನಿ. ಇವತ್ತು ಬೆಳಗ್ಗೆ 7 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮ್ ಕೂತ್ಕೊಂಡಿದ್ದೀನಿ. 5 ನಿಮಿಷ. ಮಕ್ಕಳು ಇನ್ನೂ ಎದ್ದಿರಲಿಲ್ಲ. ಇನ್ನೂ ರೂಮ್ ಅದೆಲ್ಲ ಕ್ಲೀನ್ ಮಾಡಬೇಕು. ಹಾಲಲ್ಲಿ ಮಾತ್ರ ಕ್ಲೀನ್ ಮಾಡಿಟ್ಟಿದ್ದೀನಿ. ಇನ್ನೂ ಇಬ್ಬರು ಎದ್ದು ಬಂದರೆ ಹಾಲೆಲ್ಲ ಗಲೀಜಾಗಿರುತ್ತೆ, ರೂಮ್ ಕ್ಲೀನ್ ಆಗುತ್ತೆ. ಒಂದು ಕಡೆ ಕ್ಲೀನ್ ಮಾಡ್ಕೊಂಬಂದ್ರೆ ಇನ್ನೊಂದು ಕಡೆ ಅವ್ನು ಗಲೀಜು ಮಾಡ್ಕೊಂಬರ್ತಾ ಇರ್ತಾರೆ. ವಿಶೇಷ ಪುಲ್ಲೇದ ಇವಿಡೇಣ್ಕ ಬಟ್ಲೆ వేసుకోండు ఏంక బట్టలు వేసుకోండు ఏడకు పోతాడవు ఏడకు పోతావు ಇವತ್ತು ಶನಿವಾರ ಬೇರೆ ರಜೆ ಇದೆ. ಬೆಳಗ್ಗೆನೇ ಎದ್ದು ಕೂತ್ಕೊಂಡ್ಬಿಟ್ಟವ್ರೆ. ಎದ್ದ ತಕ್ಷಣ ಹೋಗಿ ಹೊಸ ಬಟ್ಟೆ ಹಾಕೊಂಡು ಆಟ ಆಡ್ತಾ ಇದ್ದಾಳೆ. ನನಗೆ ಬಟ್ಟೆ ಬೇಕು ಅಂತ ಹೇಳಿ. ಅದೇ ಸ್ಕೂಲ್ ಇದ್ದಾಗ ಮಾತ್ರ ಬಾಯ್ ಬಡ್ಕೊಂಡ್ರೆ ಎದ್ದೊಳೋದಿಲ್ಲ. ಸ್ಕೂಲ್ ರಜಾ ಅಂತ ಗೊತ್ತಾಗಿದ್ದೆ. ಅದು ಎಷ್ಟು ಬೇಗ ಎದ್ದು ರೆಡಿ ಆಗ್ತಾರೋ. ಇವಳು ಆ ಡ್ರೆಸ್ ಹಾಕೊಂಡು ಕುಂದಿದ್ದೆ. ಅದ್ರ ದನಕ್ಕೆ ಸಿಗ್ಲಿಲ್ಲ ಬಟ್ಟೆ, ಯಾವ್ದು ಹಾಕೊಳ್ಳೋದು ಇನ್ನೇ ಅಂತ. ಅವಳಿಗಾದ್ರೆ ಕೈಗೆ ಬೇಗ ಸಿಗುತ್ತೆ, ಇವನಿಗೆ ಸಿಗಲ್ಲ. ಕ್ಲೀನಾಗಿ ಎಲ್ಲ ಒಂದ್ ಕಡೆಯಿಂದ ಮಡ್ಚಿಕ್ಕಿರ್ತೇನೆ. ಆ ಬಟ್ಟೆ ಬೇಕು ಅಂದಾಗ ಎಲ್ಲ ಕಿತ್ತಾಕ್ಬಿಟ್ಟು ಅವ್ರು ಬೇಕಾದ್ರೆ ಮಾತ್ರ ಎತ್ಕೊಂಡು ಕುಣಿತಾ ಇರ್ತಾರೆ. ಬೆಳಿಗ್ಗೆನೆ ಎದ್ದು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಮಕ್ಳಿಗೆ ರೆಡಿ ಮಾಡೋಣ ಅಂತ ಹೇಳಿ ನಿಂಬೆಹಣ್ಣು ಮತ್ತು ಕುಂಕುಮ ಹಾಕಿ ಮಿಕ್ಸ್ ಮಾಡಿ ಮಕ್ಳಿಗೆ ಹಚ್ತಾ ಇದ್ದೀನಿ. ಬೇಗನೆ ಕಲರ್ ಬಂದ್ಬಿಡುತ್ತೆ ಅಂತ ಹೇಳಿ. ಇದಕ್ಕಿಂತ ಮೆಹಂದಿ ಇದ್ದಿದ್ರೆ ಚೆನ್ನಾಗಿರೋದು. ಟೈಮಿಗೆ ಮೆಹಂದಿ ಇರೋದಿಲ್ಲ. ಇಲ್ಲದೆ ಇದ್ರೆ ಬೇಡದೇ ಇರೋ ಟೈಮಲ್ಲೆಲ್ಲ ಮೆಹಂದಿ ಎಲ್ಲ ಇಟ್ಟಾಡ್ತಾ ಇರುತ್ತೆ. ಆದ್ರೂ ಮಕ್ಳ ಕೈಗೆ ಸಿಕ್ಕಿದ್ರೆ ಅಂದ್ರು ಮನೆಯೆಲ್ಲ ಹಬ್ಬನೇ, ಪೇಂಟಿಂಗ್ ಮಾಡಕ್ ಬಿಟ್ಟಿರ್ತಾರೆ ಗೋಡೆ ಎಲ್ಲ. ರಾಯಮ್ಮ ಗುಡ್ ಬೈ ತಾನೇನುವ ಪ್ಲೀಸ್ ಮಾ. ಏ ಲಡ್ಡು ಧನುಗೆ ಈ ಥರ ಇಷ್ಟ ಆಗಲ್ಲ. ಆದರೆ ನಾವೇನಾದ್ರೂ ಅಲ್ಲಿ ಇಟ್ಬಿಟ್ಟೇನ ಮರ್ತೇನ ಬಿಟ್ಬಿಟ್ರೆ ಅಂದ್ರೆ ಅನ್ಕೋ, ಮನೆಯೆಲ್ಲ ಹಚ್ಚಿಕ್ಕಿರ್ತಾನೆ, ಕಲರ್ ಪೇಂಟಿಂಗ್ ಮಾಡಿಕ್ಕಿರ್ತಾನೆ ಆ ಟೈಮಲ್ಲಿ. ಈಗ ನಾನೇ ಕರೆದ್ರು ಹಾಕ್ಕೊಳ್ಳೋ ಬಾರೋ ಅಂದರು. ಬೇಡ ನನಗೆ ಅಂತ ಹೇಳಿ ನಾನು ಹಾಕ್ಕೊಬಾರ್ದು, ಹೆಣ್ಮಕ್ಳು ಹಾಕ್ಕೊಬೇಕು, ಗಂಡು ಮಕ್ಳು ಹಾಕ್ಕೊಬಾರ್ದು ಅಂತ ನಾಚಿಕೆ ಪಟ್ಕೊಂಡು ಹೇಳ್ತಿದ್ದ. ಪರವಾಗಿಲ್ಲ ಬಾರೋ ಹಾಕ್ತೀನಿ ಅಂದಿದ್ದಕ್ಕೆ ಹಾಕಿಸ್ಕೊಂಡ. ಮುಂಚೆ ಎಲ್ಲ ಮಾತಾಡೋದು ಸ್ವಲ್ಪ ಕಮ್ಮಿ ಆಗಿತ್ತು. ಈಗ ಸ್ಕೂಲ್ಗೆ ಹೋದಾಗಿಂದ ಸ್ವಲ್ಪ ಜೋರಾಗಿ ಮಾತಾಡ್ತಾನೆ. ಒಂದೊಂದ್ಸಲ ಮಾತಾಡೋದು ನೋಡಿದ್ರೆ ಮುದ್ದಾಗಿ ಆ ಮಾತು ಕೇಳೋದಕ್ಕೆ ಒಂದು ಚೆಂದ. ಮಕ್ಕಳು ಇನ್ನು ರೆಡಿ ಮಾಡಿ ಫೋಟೋ ಸ್ಟುಡಿಯೋ ಕರ್ಕೊಂಡು ಹೋಗೋಣ, ಫೋಟೋ ಇಡ್ಸೋಣ ಅಂತ. ಇಲ್ಲಿವರೆಗೂ ಒಂದು ಫೋಟೋನು ಹಿಡ್ದಿಲ್ಲ, ಎಲ್ಲ ಫೋನಲ್ಲಿ ಹಿಡ್ದಿರೋದೆ. ಈ ಸಲ ಅಲ್ಲಿ ಕರ್ಕೊಂಡು ಹೋಗಿ ಫ್ರೇಮ್ ಹಾಕ್ಸಿ ಫೋಟೋ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಎಷ್ಟೊತ್ತು ರೆಡಿ ಆಗ್ತಾರೆ ಏನು ನೋಡಿ ಕರ್ಕೊಂಡು ಹೋಗ್ಬೇಕು. ಜೊತೆಗೆ ಯಾರಾದ್ರೂ ಇದ್ದಿದ್ರೆ ಸ್ವಲ್ಪ ಸಹಾಯ ಮಾಡೋದಕ್ಕೆ ಅಂತ ಬೇಗ ರೆಡಿ ಮಾಡ್ಬೋದಾಗಿತ್ತು. ಆದರೆ ಒಬ್ಬಳೇ ಆದರೆ ಅವಳನ್ನ ಇವನ್ನ ರೆಡಿ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಒಬ್ರು ಆ ಕಡೆ ಈ ಕಡೆ ಅಂತ ಓಡೋಗ್ತಾರೆ. ಒಬ್ರು ಏನಾದರೂ ರೆಡಿ ಮಾಡುವಾಗ ಎಲ್ಲ ತೊಗೊಬಂದು ಮುಂದೆ ಎಲ್ಲ ಕಿತ್ತಾಕ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಏದ ಸೇಸುವೆ ಹಾಕಿ 5 ನಿಮಿಷಕ್ಕೆಲ್ಲ ಕೈ ತೊಳ್ಕೊಂಬಂದ್ಬಿಟ್ಟೆ. ಅದೇ ಕಲರ್ ಬಂದಿತ್ತು ಚೆನ್ನಾಗಿ. ಇನ್ನು ರಾಜ ಬೆಳಗ್ಗೆನೆ ಪೂಜೆ ಮಾಡಿಬಿಟ್ಟು ಹೋದ್ರು. ಇನ್ನು ಸಾಯಂಕಾಲ ಏನು ಫ್ರೈ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಬೇಕು. ತುಂಬ ಜೋರಾಗಿ ಏನು ಮಾಡೋದಿಲ್ಲ. ಡೈಲಿ ಯಾವ ಥರ ಪೂಜೆ ಮಾಡ್ಕೊಂಡ್ಬಿಡ್ತೇವೆ ಸೇಮ್ ಅದೇ ಥರನೇ. ಆದರೆ ಕ್ರಿಶ್ಚಿಯನ್ ವೇಷ ಹಾಕಿ ಮಕ್ಕಳನ್ನ ಅದನ್ನು ನೋಡಬೇಕು ಅನ್ನೋದು ಅಷ್ಟೇ. ಎಲ್ಲರಿಗೂ ಇರೋ ಥರನೇ ಪೇರೆಂಟ್ಸ್ಗೆ ಇದ್ದೇ ಇರುತ್ತಲ್ವ, ಈ ಥರ ಬಟ್ಟೆ ಹಾಕ್ಬಿಟ್ಟು ಮಕ್ಕಳನ್ನ ನೋಡಿ ಡ್ಯಾನ್ಸ್ ಆಡಿ ರೀಲ್ಸ್ ಮಾಡಿಸೋ ಅಂಥದ್ದು. ಹಾಗೇನೆ ನಾನು ಇಬ್ಬರು ಮಕ್ಕಳನ್ನ ಕೃಷ್ಣನ ರಾಧೆನ ರೆಡಿ ಮಾಡೋಣ ಅಂತ. ಇನ್ನು ಇಲ್ಲಿ ಫಸ್ಟು ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಅಂತ ಹೇಳಿ ಇನ್ನು ಬೆಳಗ್ಗೆನೆ ನಾಷ್ಟ ಏನು ಮಾಡಿರಲಿಲ್ಲ. ಸೇರ ಅಂತ ಫಸ್ಟು ಬೇಕ್ರಿಗೆ ಬಂದು ಹಾಲು ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇನ್ನು ಮಕ್ಕಳು ಅದು ಕೊಡಿಸು ಇದು ಕೊಡಿಸು ಇದ್ದೇ ಇರುತ್ತಲ್ವ ಈ ಮಕ್ಳ ಕಾಟ. ಅದರಲ್ಲೂ ಸ್ಕೂಲ್ ಬೇರೆ ಇಲ್ವಲ್ಲ. ಸ್ಕೂಲ್ ಇದ್ದರೆ ಸ್ವಲ್ಪ ಬೆಳಗಿನೇ ಬೇಗ ಎದ್ದು ನಾಷ್ಟ ಮಾಡಬೇಕಾಗಿತ್ತು. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು. ಫಸ್ಟು ಕಾಫಿ ಕುಡಿದ್ಬಿಟ್ಟು, ಕಾಫಿ ಕುಡಿದ್ರೆ ಎಲ್ಲ ಕೆಲಸ ಸ್ಟಾರ್ಟ್ ಆಗೋದು. ಇಲ್ಲದೆ ಆಗೋದೇ ಇಲ್ಲ, ಏನು ಕೆಲಸನೂ ಆಗಲ್ಲ.
ಇನ್ನು ಬಿಸ್ಕೆಟ್ ಏನಾದ್ರು ತೊಗೊಳ್ಳಿ ಅಂದರೆ ಅವ್ರು ದಿಪ್ಪಸನು ಪಪ್ಸು ಅದೆಲ್ಲ ತೊಗೊಂಡು ಬಂದರೆ ಹಾಗೆ ಇನ್ನು ಚಾಕೋಸ್ ಹಾಕ್ಕೊಂಡು ಹಾಲಲ್ಲಿ ಹಾಕೊಂಡು ಕುಡಿತಾ ಇದ್ದಾರೆ. ಸ್ಕೂಲ್ ಇಲ್ಲದೆ ಇದ್ರಂತೂ ಈ ಮಕ್ಕಳನ್ನ ಮಾತ್ರ ಹಿಡಿಯೋದಕ್ಕೆ ಆಗಲ್ಲ. ಮನೇಲಿ ಇದ್ರೆ ಒಂದು ತಲೆನೋವು, ಇಲ್ಲದೆ ಇದ್ರೆ ಇಲ್ವೇ ಅನ್ನೋ ಒಂದು ತಲೆನೋವು, ಎಲ್ಲೂ ಹೆಂಗಕ್ಕಾಗಲ್ಲ ಈ ಮಕ್ಳ ಹತ್ರ. ಇನ್ನು ಅವ್ರು ಆಟ ಆಡ್ತಾ ಇದ್ದಂಗೆನೆ ನಾಷ್ಟಕ್ಕೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಎಲ್ಲ ತಿನ್ನಿಸ್ಬಿಟ್ಟು ಇನ್ನು ಅವಾಗ ಕೇಳ್ತಾ ಇರ್ತಾರೆ. ಒಂದೇ ಸಲ ಊಟ ಎಲ್ಲ ಮಾಡಿಸ್ಬಿಟ್ಟು ಮಕ್ಕಳಿಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಇನ್ನು ಶನಿವಾರ ಮಕ್ಕಳಿಗೆ ರೆಡಿ ಮಾಡ್ತಿದ್ದೀನಿ. ಒಬ್ಬರಿಗೆ ಇಷ್ಟು ಹೊತ್ತಾಯ್ತು ರೆಡಿ ಮಾಡಿ, ಇನ್ನು ಅವನಿಗೂ ರೆಡಿ ಮಾಡೋ ಅಷ್ಟು ಸಾಕಾಗೋಗುತ್ತೆ. ಯಾರಾದ್ರೂ ಒಂದಿಬ್ಬರು ಇದ್ರೆ ಬೇಗ ಆಗುತ್ತೆ. ಆದರೆ ಒಬ್ಬಳೇ ಇರೋದ್ರಿಂದ ಯಾವ ಥರ ರೆಡಿ ಮಾಡ್ಬೇಕೇನು ಅಂತಲೂ ಗೊತ್ತಾಗೋದಿಲ್ಲ. ಆದ್ರೆ ದನು ಬೇರೆ ಅದು ಏನಾದ್ರು ಅಲ್ಲಿರೋದನ್ನ ಚೆಲ್ಲಾಕೋದು, ಕರೆಂಟ್ ಮುಚ್ಚೋದು, ಈ ಥರ ತರಲೆ ಕೆಲಸ ಕೊಡ್ತಿದ್ದೆ. ಇನ್ನು ರೆಡಿ ಮಾಡ್ತಿದ್ದಂಗೆ ಚಾರ್ವಿ ಹಂಗೆ ಮಲಗ್ಬಿಟ್ಟಿದ್ದೆ. ಸರಿ ಒಳ್ಳೇದಾಯ್ತು ಅಂತ ಹೇಳಿ ನಿದ್ದೆ ಎಲ್ಲ ರೆಡಿ ಮಾಡಿದ್ದೆ. ಅವಳಿಗೆ ಇದ್ದ ತಕ್ಷಣ ವೀಡಿಯೋ ಮಾಡೋ ಅಂದರೆ ಅವಳು ಈ ಥರ ಮಾಡೋ ಇದಕ್ಕೆ ಮಾಡಲೇ ಇಲ್ಲ, ನಿದ್ದೆ ಇನ್ನು ಹೋಗೇ ಇಲ್ಲ, ಅವಳು ಅಳ್ತಾನೆ ಇದ್ಲು. ರೆಡಿ ಮಾಡುವಾಗ ತುಂಬ ಚೆನ್ನಾಗಿ ಮಾಡಿಸ್ಕೊಂಡ್ಲು. ಆದರೆ ನಿದ್ದೆಯಲ್ಲಿ ಅವಳು ಮಾಡೋ ಅಂದಿದ್ದಕ್ಕೆ ಮಾಡಿಸ್ಕೊಂಡೇ ಇಲ್ಲ. ಇನ್ನೆಲ್ಲಿ ಕಿತ್ತಾಕ್ಬಿಡ್ತಾಳು ಅಂತ ಅರ್ಜೆಂಟಾಗಿ ಪರಲ್ಲ ಮಾಡು ಅಂತ ಹೇಳಿದಕ್ಕೆ ಅವ್ನಿಗೆ ಇಂಟ್ರೆಸ್ಟೇ ಇರಲಿಲ್ಲ ಮಾಡೋದಕ್ಕೆ. ಆಮೇಲೆ ಆ ಡ್ರೆಸ್ ಎಲ್ಲ ಇನ್ನು ನನಗೂ ಕೋಪ ಬಂದು ಹೇಳಿದ ಮಾತೆ ಕೇಳ್ತಾ ಇರಲಿಲ್ಲ. ಇನ್ನು ಟೈಮ್ ಬೇರೆ 4 ಗಂಟೆ 5 ಗಂಟೆ ಹಂಗೆ ಆಗಿತ್ತು. ಸರಿ ಆಗಲ್ಲ ಬಿಡು ಅಂತ ಅಷ್ಟಕ್ಕೆ ಅಷ್ಟೇ ವೀಡಿಯೋ ಬಂದಿದ್ದು. ನನಗೂ ರೆಡಿ ಮಾಡೋಕ್ಕಾಗಲಿಲ್ಲ. ಒಬ್ಬಳೇ ಇದೆ, ಇನ್ನು ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಇಲ್ಲ ಮಕ್ಕಳು ರೆಡಿ ಮಾಡೋದಾ, ಮನೆ ಕ್ಲೀನ್ ಮಾಡೋದಾ, ಇಲ್ಲ ಅಡುಗೆ ಮಾಡೋದಾ ಅಂತ ಒಂದು ತಲೆನೋವು ಬಂದ್ಬಿಡುತ್ತೆ. ಇನ್ನು ಆಗಲೇ ಇಲ್ಲ ಸರಿ ಅಂತ ಇನ್ನು ಅಷ್ಟಕ್ಕೆ ವೀಡಿಯೋ ಮಾಡಿ ಇನ್ನು ಸಂಜೆ ಇತ್ತಲ್ವ, ಇನ್ನು ರಾಜು ಅವರು ಹೊರಗಡೆ ಹೋಗಿದ್ರು, ಬರಲೇ ಇಲ್ಲ ಮನೆಗೆ ಇವತ್ತು. ಮಿಕ್ಕಿ ಟೈಮಲ್ಲೇ ಮನೆ ಇರ್ತಾರೆ, ಬೇಡದೇ ಇರೋದು ಟೈಮಲ್ಲೆಲ್ಲ ಮನೇಲಿ ಇರ್ತಾರೆ, ಇಲ್ಲದೇ ಇರೋ ಬರೋದೇ ಇಲ್ಲ ಕೆಲಸ ಇದ್ದಾಗ. ಇನ್ನು ನೆಕ್ಸ್ಟ್ ಟೈಮ್ ನೋಡೋಣ ಬಿಡು ಇನ್ನೊಂದ್ಸತಿ ಮಾಡೋದು ಆಯಿತು ಅಂತ. ಇನ್ನು ಬೇಳೆ ಎಲ್ಲ ನೆನೆಸಿಟ್ಟಿದೆ ಮೊಳಕೆ ಬರೋದಕ್ಕೆ ಅಂತ. ಇನ್ನು ಅದನ್ನೆಲ್ಲ ತೆಗೆದು ಚೆನ್ನಾಗಿ ಬಂದಿದೆ. ಸರಿ ಮೊಳಕೆ ಕಟ್ಟಿರೋ ಕಾಳನ್ನೆಲ್ಲ ಈ ಮಸಾಲೆ ಇಟ್ಟು ಸಾರು ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಾಗಂತೂ ಇದಂತೂ ಬೇಗ ಮಾಡೋ ಅಂಥ ಸಾರು. ಫಸ್ಟ್ ಇಲ್ಲಿ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಬದನೆಕಾಯಿ ಒಂದೇ ಇದು, ಆಲೂಗಡ್ಡೆ ಬದನೆಕಾಯಿ ಇದ್ದಿರೋ ಚೆನ್ನಾಗಿರೋದು. ಬದನೆಕಾಯಿ ಒಂದೇ ಇರೋದು. ಸರಿ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ಅಡುಗೆ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡು ಇನ್ನು ಇದಕ್ಕೆ ಅಂತ ಮಸಾಲೆಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮಸಾಲೆಗೆ ಈರುಳ್ಳಿ, ಟೊಮೊಟೊ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ 1, ಕೊತ್ತಂಬರಿ ಸೊಪ್ಪು ಮತ್ತು ಹುಣ್ಸೆಹಣ್ಣು ಸ್ವಲ್ಪ. ಹುಣ್ಸೆಹಣ್ಣು ಬೇಕಂದ್ರೆ ಹಾಕೊಬೋದು, ಇಲ್ಲದಿದ್ರೆ ಬೇಡ. ಹುಳಿ ಬೇಕು ಅಂದವ್ರು ಹಾಕೊಬೋದು. ಮತ್ತು ಇದಕ್ಕೆ ಚಕ್ಕೆ ಲವಂಗ, ಅರ್ಧ ಬಟ್ಲಷ್ಟು ಇನ್ನು ತೆಂಗಿನಕಾಯಿ ಹಾಕ್ಕೊಂಡು ಇಷ್ಟನ್ನು ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿ ಇಟ್ಕೊತಾನೆ. ಹಾಗೆ ಒಣಮೆಣ್ಸಿನ್ಕಾಯಿ 4 ತೊಗೊಂಡಿನಿ. ಖಾರಕ್ಕೆ ಧನಿಯಾ ಇದ್ದಿದ್ರೆ ಹಾಕೊಬೋದಾಗಿತ್ತು, ನಾನು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ಅದನ್ನು ತೆಗೆದು ಇನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆನ ಇಲ್ಲಿ ರುಬ್ಬಿಟ್ಕೊತಾ ಇದ್ದೀನಿ. ನೈಸಾಗಿ ರುಬ್ಕೊಬೇಕು. ಕುಕ್ಕರ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, 1 ಈರುಳ್ಳಿ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಕರ್ಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇನ್ನು ಕಟ್ ಮಾಡಿಟ್ಟಿರೋಂಥ ಬದನೆಕಾಯಿನ ಹಾಕಿಟ್ಕೊತಾ ಇದ್ದೀನಿ. ಇದು ಸ್ವಲ್ಪ 5 ನಿಮಿಷ ಎಣ್ಣೆಲಿ ಬೇಯಿಸ್ಕೊಬೇಕು. ಆಮೇಲೆ ಮೊಳಕೆ ಕಟ್ಟಿರೋ ಕಾಳುಗಳನ್ನ ಅದನ್ನೆಲ್ಲ ತೆಗೆದು ಮಸಾಲೆ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಬೇಯಿಸ್ಕೊಂಡು ನೀರು ಹಾಕ್ತೇನೆ ಸ್ವಲ್ಪ ಬೇಯಿಸ್ಕೊಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಒಂದಿಷ್ಟು ಧನಿಯಾ, ಉಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಈ ನೀರು ಹಾಕ್ತೀನಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಸಣ್ಣ ಎಲ್ಲ ಬೇಯಿಸ್ಕೊಬೇಕು, ಇಲ್ಲಾಂದ್ರೆ ತಳ ಸೀದೋಗುತ್ತೆ, ನೋಡ್ಕೊಂಡು ಮಾಡ್ಕೊಬೇಕು. ಇನ್ನು ಅದೆಲ್ಲ ಬೇಳೆನೆಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಇನ್ನು ಮಿಕ್ಸ್ ಕುದಿಯೋಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಇನ್ನೊಂದ್ಸಲ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು, ಹಾಗೆ ನಮ್ಮ ಮನೆ ಹತ್ರ ಇರೋ ನುಗ್ಗೆಕಾಯಿ ಮರ ಇದೆಯಲ್ಲ, ಇಲ್ಲಿ ಪಕ್ಕದ ಮನೆಯವರು ನುಗ್ಗೆಕಾಯಿ ಅದೆಲ್ಲ ಕಟ್ ಮಾಡಿ ಎಲ್ಲ ಮನೆಗೂ ಶೇರ್ ಮಾಡಿ ನಮಗೂ ಸ್ವಲ್ಪ ಕೊಟ್ಬಿಟ್ಟು ಇನ್ನು ಅದಕ್ಕೆ ಮಸಾಲೆ ಸಾರು ಬಿಟ್ಟಿದ್ನೆಲ್ಲ ಹಂಗೆ ಅದನ್ನು ಕಟ್ ಮಾಡಿ ಹಾಕೋಣ ಅಂತ. ಹಾಗೆ ಇನ್ನು ಸಾರಿಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಇನ್ನು ಮುದ್ದೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು. 2 ವಿಸಿಲ್ ಬಂದಾದ್ಮೇಲೆ ನುಗ್ಗೆಕಾಯಿ ಅದನ್ನು ಹಾಕ್ಕೊಂಡು ತಿರ್ಗಾ ಮತ್ತೆ 1 ವಿಸಿಲ್ ಹಾಕಿಸ್ಕೊಂಡು ಇನ್ನು ಲಾಸ್ಟಲ್ಲಿ ವಿಸಿಲ್ ತಣ್ಣಗಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಸಾರನ್ನ ಕಾದಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಇನ್ನು ಸಾರು. ನಮ್ಮ ಮಗಳು ಕಸ ಗುಡಿಸ್ತಿದ್ದಾಳೆ. ನಾನು ಹೇಳೇ ಇಲ್ಲ, ಅವಳೆ ಪಾಕೆ ತಗೊಂಡು ಗುಡಿಸ್ತಾ ಇದ್ದಾಳೆ. ನಾನು ಹೇಳ್ದಾಗ ಗುಡಿಸಲ್ಲ, ಅವಳಿಗೆ ಇಷ್ಟ ಬಂದಂಗೆ ಗುಡಿಸೋದು. ಇನ್ನು ನಮ್ಮ ಅತ್ತೆಯವ್ರಿಗೆ ಹೋಟೆಲ್ಗೆ ಊಟ ಕಳಿಸ್ಕೊಟ್ಟು ಇನ್ನು ನಮ್ಮ ತಾತ ಬಂದಿರೋ ತಾತಂಗೆ ಊಟ ಇಟ್ಕೊಟ್ಟು ಮಕ್ಕಳು ಸಮೇತ ತಾತನ ಜೊತೆನೇ ಊಟ ಮಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೀವು ಯಾರೆಲ್ಲ ಈ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.